ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಗಿಡದಲ್ಲಿ ನಮ್ಮ ಗಿರಿಗೆ ಒಂದು ಕಾಯಿ ಕಾಣಿಸೈತೆ. ಬೇಜಾನ್ ಶೈನಿಂಗ್ ಹೊಡ್ತಿದೆ ಅಂತೆ, ಶೈನಿಂಗ್ ಬರ್ತಿದೆ ಅಂತ. ನೋಡೋಣ ಬನ್ನಿ ಇಲ್ಲಿ. ಹಾಂ ಹೌದು ಫ್ರೆಂಡ್ಸ್, ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗೈತೆ ಕಾಯಿ. ಫುಲ್ ಫಲ ಅಂತ ಶೈನಿಂಗ್ ಹೊಡಿತೈತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ. ಹಾಂ ಕಾಣಿಸ್ತಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ. ನೋಡಿದ್ರಾ ಹೆಂಗೆ ಕಾಣಿಸ್ತಿದೆಯೋ? ಎಷ್ಟು ಕಾಯಿ ನೋಡಿ ಯಾವ ಥರ ಶೈನಿಂಗ್ ಹೊಡಿತಾ ಇದೆ. ಹಣ್ಣಾಗ್ಬಿಟ್ಟೈತೆ ಫ್ರೆಂಡ್ಸ್. ಇದು ಹಣ್ಣಾಗ್ಬಿಟ್ಟೈತೆ ಫ್ರೆಂಡ್ಸ್. ವಾವ್, ಹೀಗಿದೆ ನೋಡಿಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಅಲ್ಲೊಂದು ಗೂಡು ಕಟ್ಟಿದೆ ನೋಡಿ. ಅಲ್ಲಿ ಗೂಡು ಕಟ್ಟೈತೆ ನೋಡಿ ಒಂದು ಪಕ್ಷಿ. ಏನು ಗೂಡು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಗಿರಿ ಇಲ್ಲಿ ನೋಡಿ, ಗಿರಿ ಇನ್ನ ಮೇಲೆ. ಓಹೋ ಗಿರಿ ಫ್ರೆಂಡ್ಸ್, ಇಲ್ಲಿ ನೋಡಿ ಗಿರಿ ಎಷ್ಟೊಂದು ಕಾಯಿ ಐತೆ. ಹೆಂಗೈತೋ ಇದ್ರ ಅಪ್ಪನ ಕಾಯಿ ಸಿಗತ್ತೆ ಇಲ್ಲಿನ್ನ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬೀಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಗೈತೆ ಕಾಯಿ ನೋಡಿ. ಇದು ಸೂಪರ್ ಪಕ್ವಾಗಿ ಬಂದಿರೋದ್ರೆ ಈ ಥರ ಇರಬೇಕು ಕಾಯಿ. ಇದು ನಾಳೆನೇ ಹಣ್ಣಾಗ್ಬಿಡುತ್ತೆ. ಈ ಥರ ಕಾಯಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರಬೇಕು. ಈ ಥರ ಕಾಯಿ ಈ ಮಾರೋರೆಲ್ಲ ಒಂದೇ ಒಂದು ತೋರಿಸಿ, ಒಂದು ಫುಲ್ ಎಂಟೈರ್ ಗಾಡಿಗೆ ಅವ್ರ ಹತ್ರ ಸಿಗೋಲ್ಲ. ಎಲ್ಲ ಚಿಕ್ಕವು ಪಕ್ವಾಗಿ ಬರದೇ ಇರೋರೆಲ್ಲ ಕಿತ್ಕೊಬಂದು ಮಾರ್ತಾ ಇರ್ತಾರೆ. ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಇದು ಕಾಯಿ ಅಂದರೆ ಹಿಂಗಿರ್ಬೇಕು. ಅಲ್ಲಿ ಹಣ್ಣು ಆಗ್ಬಿಟ್ಟು ಒಂದು ತಿಂದ್ಬಿಟ್ಟೈತೆ, ಬಿದ್ದೋಗೈತೆ ಹಣ್ಣಾಗಿ. ರೇ ಹಾಂ, ಬ್ಯಾಗ್ ಎತ್ಕೊಬ, ಬ್ಯಾಗು ಈ ಕಡೆ ಸುಡ್ತೀನಿ ಕೆಲವು. ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಆಲ್ರೆಡಿ ಸೀತಾಫಲನ ಕಿತ್ಕೊಬಂದು 3 ದಿವಸ ಆಯ್ತಲ್ವಾ. ಸೊ ಇವತ್ತು ನಿಮ್ಗೆ ತೋರಿಸ್ತೀವಿ ಯಾವ ಥರ ಹಣ್ಣಾಗೈತೆ ಅಂತ ಹೇಳ್ಬಿಟ್ಟು. ಓಪನ್ ಮಾಡಿ ಒಂದು ಕಾಯಿ ತೋರಿಸ್ತೀನಿ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಪಕ್ಕಕ್ಕೆ ಬಂದಿದ್ದಲ್ಲ ಕಾಯಿ. ಇವಾಗ ಚೆನ್ನಾಗಿ ಹಣ್ಣಾಗ್ಬಿಟ್ಟೈತೆಲ್ಲ. ಬನ್ನಿ ನೋಡೋಣ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಹೆಂಗೈತೆ ನೋಡಿ ಕಾಯೆಲ್ಲ ಹೆಂಗೆ ಹಣ್ಣಾಗ್ಬಿಟ್ಟೈತೆ ನೋಡಿ. ಇವೆಲ್ಲ ಮುಟ್ಟಿದ್ರೆ ಸಾಕು, ಹೆಂಗೆ ಮೆತ್ತಗೆ ಹಣ್ಣಾಗ್ಬಿಟ್ಟೈತೆಲ್ಲ. ನೋಡಿ ಯಾವ ಥರ ಹಣ್ಣಾಗ್ಬಿಟ್ಟೈತೆ. ಇಲ್ಲ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲನೂ ಅಷ್ಟೇ, ಎಲ್ಲ ಹಣ್ಣಾಗ್ಬಿಟ್ಟೈತೆ. ಇಲ್ಲಿ ನೋಡಿ ಹಣ್ಣಾಗ್ಬಿಟ್ಟೈತೆ. ಇಲ್ಲಿ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ಹಣ್ಣಾಗೈತೆ. ಹೆಂಗೈತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೈತೆ, ಸೂಪರ್ ಆಗೈತೆ ಅಲ್ವಾ. ಸೊ ಇದು ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತಿನ್ನು ಸ್ವಲ್ಪ ತೋರಿಸಿ ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮೆತ್ತಗೆ ಏನಿದೆ ಸ್ಮೆಲ್ ಅಂತ ಸೂಪರಾಗಿ ಘಮ ಅಂತ ಬರ್ತೈತೆ ಸ್ಮೆಲ್ ನೋಡಿ. ಸೂಪರ್ ಎಕ್ಸಲೆಂಟ್ ಆಗೈತೆ. ಟೇಸ್ಟು ಮಾತ್ರ ತುಂಬ ಸ್ವೀಟ್ ಆಗೈತೆ, ಸಕ್ಕತ್ತಾಗಿದೆ. ಕಾಯಿ ಮಾತ್ರ ತಿನ್ನೋಕ್ಕೆ ತುಂಬ ಸ್ವೀಟ್ ಆಗೈತೆ ಫ್ರೆಂಡ್ಸ್, ಸಕ್ಕತ್ತಾಗೈತೆ. ಸಿಟಿಯಲ್ಲಿ ಆದರೆ ಇದು 150 ರೂಪಾಯಿಗಿಂತ ಕಡಿಮೆ ಇರಲ್ಲ ಕೆಜಿ. ಬಟ್ ಆದರೆ ಈ ಥರ ಕಾಯಿ ಅಲ್ಲೂ ಸಿಗಲ್ಲ. ನೀವು ತಗೊಂಡ್ರೂ 150 ರೂಪಾಯಿ ಕೊಟ್ಟುವೆ. ಬಟ್ ಆದರೆ ಈ ಕಾಯಿ ಮಾತ್ರ ಎಕ್ಸಲೆಂಟ್ ಆಗೈತೆ. ಏನಿದ್ರು ಈ ಥರ ಪಕ್ವಾಗಿ ಬಂದಿರೋ ಕಾಯಿ ನಾವು ತಿಂದರೆ ಮಾತ್ರ ಅಷ್ಟು ಸ್ವೀಟ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಟೈಮ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋ.